ಓಂ ನಮಃ ಶಿವಾಯ. ಎಲ್ಲರಿಗೂ ವಂದನೆಗಳು. ಇಂದು ನಾವು ಕುಂಭರಾಶಿಯ ಜಾತಕದ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಮಾರ್ಚ್ ತಿಂಗಳ 3, 4, 5 ಮತ್ತು 6ನೇ ತಾರೀಖಿನಂದು ಕುಂಭರಾಶಿಯವರು ಆಲಿಸಲಿರುವ ಶುಭವಾರ್ತೆಗಳ ಬಗ್ಗೆ ಮತ್ತು ಅವರ ಜೀವನದಲ್ಲಿ ಸಂಭವಿಸಲಿರುವ ಕೆಲವು ಪ್ರಮುಖ ಸ್ಥಿತ್ಯಂತರಗಳ ಕುರಿತು ಸವಿಸ್ತಾರವಾಗಿ ಅರಿಯೋಣ. ಮತ್ತು ನೀವು ಕುಂಭರಾಶಿಯವರಾಗಿದ್ದರೆ ಹಾಗೂ ನಮ್ಮ ಈ ಚಾನೆಲ್ ಅನ್ನು ಮೊದಲ ಸಲ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಅದನ್ನು ಮೆಚ್ಚಿ, ಲೈಕ್ ಮತ್ತು ಬೆಂಬಲಿಸಲು ಮರೆಯಬೇಡಿ ಗೆಳೆಯರೇ. ಮತ್ತು ಈ 4 ದಿನಗಳ ಕಾಲದಲ್ಲಿ ಕುಂಭರಾಶಿಯವರು ಎಂತಹ ಸಂದರ್ಭಗಳನ್ನು ಎದುರಿಸುತ್ತಾರೆ, ನೀವು ದೈವದ ಅನುಗ್ರಹ ಪಡೆಯಲು ಮಾಡಬೇಕಾದ ಪೂಜಾವಿಧಿಗಳು ಮತ್ತು ಪರಿಹಾರಗಳು, ಇದೆಲ್ಲವನ್ನೂ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಯಬಹುದು. ರಾಶಿಚಕ್ರದ 11ನೇ ಮನೆಯಾದ ಕುಂಭರಾಶಿಯ ಅಧಿಪತಿ ಶನಿ ಮಹಾತ್ಮ. ಮತ್ತು ಈ 4 ದಿನಗಳ ಅವಧಿಯಲ್ಲಿಯೂ ಸಹ ನೀವೊಬ್ಬ ವ್ಯಕ್ತಿಯಿಂದ ಎದುರಾಗಬಹುದಾದ ಅನಿರೀಕ್ಷಿತ ಘಟನೆಯನ್ನು ಅಥವಾ ತೊಂದರೆಯನ್ನು ಕಾಣುತ್ತೀರಿ. ಮತ್ತು ಈಗ ಈ ವಿಡಿಯೋದ ಮೂಲಕ ಆ ವ್ಯಕ್ತಿ ಯಾರು ಮತ್ತು ಆ ವ್ಯಕ್ತಿ ನಿಮಗೆ ಯಾವ ರೀತಿಯ ಸಂಕಷ್ಟವನ್ನು ತರುತ್ತಿದ್ದಾನೆ ಎಂಬುದನ್ನು ನೀವು ಖಂಡಿತವಾಗಿಯೂ ಪತ್ತೆ ಹಚ್ಚಬಹುದು. ಆದರೆ ಒಂದು ಮಾತನ್ನು ನೆನಪಿನಲ್ಲಿಡಿ, ನೀವು ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸಿದರೆ ನಿಮ್ಮ ಬದುಕಿನಲ್ಲಿ ಜರುಗಲಿರುವ ಕೆಲವು ಮಹತ್ವದ ಬದಲಾವಣೆಗಳ ಬಗ್ಗೆ ನಿಮಗೆ ತಿಳಿಯಲು ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಈ 4 ದಿನಗಳ ತನಕ ನೀವು ನೆರವೇರಿಸಬೇಕಾದ ದೈವಿಕ ಪರಿಹಾರಗಳ ಬಗ್ಗೆ ನಿಮಗೆ ಅರಿವಿದ್ದರೆ ಮತ್ತು ಆ ಕಾರ್ಯಗಳನ್ನು ನಿಮ್ಮ ಸ್ವಂತ ಕೈಗಳಿಂದ ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಪರಿವರ್ತನೆ ಖಂಡಿತವಾಗಿಯೂ ಕಂಡುಬರುತ್ತದೆ. ಅಲ್ಲದೆ ವಿಡಿಯೋಗೆ ಒಂದು ಪುಟ್ಟ ಲೈಕ್ ನೀಡಿ ಮತ್ತು ಖಂಡಿತವಾಗಿಯೂ ಇದನ್ನು ಬೆಂಬಲಿಸಿ. ಅಂತ್ಯದವರೆಗೂ ವಿಡಿಯೋವನ್ನು ಗಮನಿಸಲು ಪ್ರಯತ್ನಿಸಿ. ಅತ್ಯಂತ ಶಾಂತವಾದ ಮತ್ತು ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಈ ಮಾತುಗಳನ್ನು ಆಲಿಸಲು ಪ್ರಯತ್ನಿಸಿ. ಅಲ್ಲದೆ ನಿಮ್ಮ ಇಷ್ಟದೈವವನ್ನು ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ ಮತ್ತು ಆಮೇಲೆ ಈ ಮಾತುಗಳನ್ನು ಪೂರ್ಣ ಏಕಾಗ್ರತೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮ ಬದುಕಿನಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವ ಮತ್ತು ಅದನ್ನು ಸಕಾರಾತ್ಮಕ ಚೈತನ್ಯದಿಂದ ತುಂಬುವ ಸನ್ಮಂತ್ರಗಳೆಂದು ಇವುಗಳನ್ನು ಪರಿಗಣಿಸಿ. ನೀವು ಗಮನಿಸಿದರೆ ಕಳೆದ 3-4 ವರ್ಷಗಳಲ್ಲಿ ನೀವು ಪಟ್ಟಿರುವ ಎಲ್ಲಾ ಮಾನಸಿಕ ವೇದನೆಗಳು ಮತ್ತು ನೀವು ಸುರಿಸಿರುವ ಪ್ರತಿಯೊಂದು ಹನಿ ಕಣ್ಣೀರು ಆ ದೇವರಿಗೆ ತಿಳಿದಿದೆ. ನೀವು ಯಾವಾಗಲೂ ಹೊರಜಗತ್ತಿಗೆ ನಗುತ್ತಿರುವಂತೆಯೇ ಕಾಣಿಸುತ್ತೀರಿ. ನಿಮ್ಮ ಎದೆಯೊಳಗೆ ಎಷ್ಟೇ ನೋವು ಅಡಗಿದ್ದರೂ ನಿಮ್ಮ ತುಟಿಗಳ ಮೇಲಿನ ಆ ನಗು ಮಾತ್ರ ಎಂದಿಗೂ ಮಾಯವಾಗುವುದಿಲ್ಲ. ಅದುವೇ ನಿಮ್ಮ ಪಾಲಿನ ದೊಡ್ಡ ಶಕ್ತಿ ಮತ್ತು ಅದುವೇ ನಿಮ್ಮ ಪಾಲಿನ ದೊಡ್ಡ ದೌರ್ಬಲ್ಯವೂ ಹೌದು. ನಿಮ್ಮ ಜಾತಕದ ಅಂಕಿಅಂಶಗಳ ಪ್ರಕಾರ ನೀವು ನಿಮ್ಮ ಜೀವನಕ್ಕಿಂತಲೂ ಹೆಚ್ಚಾಗಿ ಯಾರಿಗೆ ಸಹಾಯ ಮಾಡಿದ್ದೀರೋ ಅವರೇ ಇಂದು ನಿಮ್ಮನ್ನು ಸಂಕಷ್ಟದ ಹಾದಿಯಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ. ಇದು ಹೌದೋ ಅಥವಾ ಅಲ್ಲವೋ? ಹೌದು ಎಂದಾದರೆ ನಿಮ್ಮ ಮನಸ್ಸಿನಲ್ಲಿ ಹೌದು ಎಂದು ಹೇಳಿಕೊಳ್ಳಿ ಮತ್ತು ಅದರ ಬಗ್ಗೆ ಯೋಚಿಸಿ. ಅವರು ನಿಮ್ಮ ರಕ್ತ ಹಂಚಿಕೊಂಡವರೇ ಆಗಿರಬಹುದು, ಜೀವದ ಗೆಳೆಯರೇ ಆಗಿರಬಹುದು, ಅಥವಾ ನೀವು ಅತಿಯಾಗಿ ನಂಬಿದವರೇ ಆಗಿರಬಹುದು. ಮುಂದಿನ ಹಾದಿ ಹೇಗೆ ಸಾಗುತ್ತದೆ ಎಂದು ತಿಳಿಯದೆ, ನಿಮ್ಮ ಬಳಿ ಒಂದು ಪೈಸೆಯೂ ಇಲ್ಲದೆ, ಅಂದಿನ ರಾತ್ರಿಯನ್ನು ಹೇಗೆ ದೂಡಬೇಕೆಂದು ಅರಿಯದೆ ನೀವು ಅನುಭವಿಸಿದ ಎಲ್ಲಾ ನೋವು ದೇವರಿಗೂ ಗೊತ್ತು. ನೀವು ಅನೇಕ ದೈಹಿಕ ಸಮಸ್ಯೆಗಳನ್ನು, ಅದರಲ್ಲೂ ವಿಶೇಷವಾಗಿ ಹೊಟ್ಟೆ, ಸೊಂಟ ಮತ್ತು ನರಗಳಿಗೆ ಸಂಬಂಧಿಸಿದ ವ್ಯಾಧಿಗಳನ್ನು ಸಹ ಎದುರಿಸಿದ್ದೀರಿ. ನೀವು ಸಾಕಷ್ಟು ದಿನಗಳಿಂದ ಇದರಿಂದ ಬಳಲುತ್ತಿದ್ದೀರಿ. ನೀವು 1 ರೂಪಾಯಿ ಗಳಿಸಿದರೆ 10 ರೂಪಾಯಿಗಳಷ್ಟು ಖರ್ಚಿನ ಹೊರೆ ನಿಮ್ಮ ತಲೆಯ ಮೇಲೆ ಸದಾ ಇರುತ್ತಿತ್ತು. ದೇವರೇ, ನನಗೆ ಯಾಕೆ ಇಂತಹ ಸ್ಥಿತಿ ಬರುತ್ತಿದೆ ಎಂದು ನೀವು ಕಣ್ಣೀರಿಟ್ಟ ಅನೇಕ ರಾತ್ರಿಗಳಿವೆ. ಆದರೆ ನೆನಪಿಡಿ, ಕತ್ತಲೆ ದಟ್ಟವಾದಷ್ಟು ಅದರ ನಂತರ ಮೂಡುವ ಬೆಳಕು ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ. ಆದರೆ ನಿಮ್ಮ ಬದುಕಿನ ಆ ಕರಾಳ ಅಧ್ಯಾಯಗಳು ಈಗ ಅಂತ್ಯಗೊಳ್ಳಲಿವೆ. ಗ್ರಹಗತಿಗಳ ಆಶೀರ್ವಾದದ ದೃಷ್ಟಿ ಈಗ ನಿಮ್ಮ ಕಡೆಗೆ ತಿರುಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಶನಿದೇವನು ನಿಮ್ಮ ಜೀವನದಲ್ಲಿ ನಿಮಗೆ ಅತ್ಯಂತ ಲಾಭದಾಯಕ ಸ್ಥಾನಗಳನ್ನು ತಲುಪಲಿದ್ದಾನೆ. ಅಷ್ಟಕ್ಕಾಗಿಯೇ ನೀವು ಈಗ ಹೆಮ್ಮೆಪಡಬಹುದು ಮತ್ತು ಧೈರ್ಯವಂತರಾಗಿರಬಹುದು. ನಿಮ್ಮ ಅದೃಷ್ಟದ ಸಮಯ ಖಂಡಿತವಾಗಿಯೂ ಶುರುವಾಗಿದೆ ಮತ್ತು ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿ ಅನುಭವಿಸುತ್ತೀರಿ. ಮತ್ತು ಈ ರೀತಿಯಾಗಿ ಗ್ರಹಗಳು ನಮಗೆ ಸಾಥ್ ನೀಡಿದಾಗ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮಗೆ 2ರಷ್ಟು ಪ್ರತಿಫಲವನ್ನು ನೀಡುತ್ತದೆ. ಆದರೆ ಮೊದಲನೆಯದಾಗಿ ಈ 4 ದಿನಗಳ ಅವಧಿಯಲ್ಲಿ ನಿಮಗೆ ನಿಜವಾಗಿಯೂ ಏನಾಗುತ್ತದೆ? ಈ 4 ದಿನಗಳು ನಿಮ್ಮ ಬದುಕನ್ನು ಹೇಗೆ ಬದಲಿಸಲಿವೆ? ದಯವಿಟ್ಟು ಜಾಗರೂಕತೆಯಿಂದ ಕೇಳಿ. ನಾವು ಈಗ ಇಲ್ಲಿ ವಿವರಿಸುತ್ತಿರುವ ಪ್ರತಿಯೊಂದು ಅಂಶವೂ ಜ್ಯೋತಿಷ್ಯಶಾಸ್ತ್ರವನ್ನು ಆಧರಿಸಿದೆ. ಮೊದಲನೆಯದಾಗಿ ಈ 4 ದಿನಗಳಲ್ಲಿ ನಿಮಗೆ ಒಂದು ಹೊಸ ಆರಂಭವಿರುತ್ತದೆ. ಅಂದರೆ ನೀವು ಮುಂಜಾನೆ ಎದ್ದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾತ ಪ್ರಶಾಂತತೆಯನ್ನು ಅನುಭವಿಸುವಿರಿ. ಇಷ್ಟು ಕಾಲದಿಂದ ನಿಮ್ಮನ್ನು ಪೀಡಿಸುತ್ತಿದ್ದ ದೊಡ್ಡ ಸಮಸ್ಯೆಗೆ ಇಂದು ಒಂದು ಪುಟ್ಟ ಪರಿಹಾರ ಗೋಚರಿಸುತ್ತದೆ. ನಿಮ್ಮ ಫೋನ್ನಲ್ಲಿ ನೀವು ಖಂಡಿತವಾಗಿಯೂ ಒಂದು ಶುಭವಾರ್ತೆಯನ್ನು ಕೇಳುತ್ತೀರಿ. ಅದು ನಿಮ್ಮ ವೃತ್ತಿಗೆ ಸಂಬಂಧಿಸಿರಬಹುದು ಅಥವಾ ನಿಂತು ಹೋಗಿದ್ದ ನಿಮ್ಮ ಹಳೆಯ ಹಣವು ಮರಳಿ ಸಿಗುವಂತಹದ್ದಾಗಿರಬಹುದು. ಮೊದಲನೇ ದಿನವೇ ನೀವು ಖಂಡಿತವಾಗಿಯೂ ಮಧುರವಾದ ಸುದ್ದಿಯನ್ನು ಕೇಳುತ್ತೀರಿ.
ಈಗ ನೀವು ನಿಮ್ಮ ಸಂಸಾರದಲ್ಲಿ ಅಥವಾ ನಿಮ್ಮ ವೃತ್ತಿಪರ ವ್ಯವಹಾರದಲ್ಲಿ ಒಂದು ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀರಿ. ಈ ಒಂದು ನಿರ್ಧಾರವು ಮುಂದಿನ 10 ವರ್ಷಗಳ ಕಾಲದ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ಆದಾಗ್ಯೂ ಇಂದು ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಸಣ್ಣ ಸಂಚು ಹೂಡಲು ಯತ್ನಿಸುತ್ತಾರೆ, ಆದರೆ ದೈವದ ಕೃಪೆಯಿಂದ ಆ ಪಿತೂರಿ ನಿಮ್ಮನ್ನು ತಲುಪುವ ಮುನ್ನವೇ ವಿಫಲವಾಗುತ್ತದೆ. ಅಲ್ಲದೆ ಈ 4 ದಿನಗಳ ಅವಧಿಯಲ್ಲಿ ಒಂದು ಪವಾಡ ಜರುಗಲಿದೆ. ಹಾಗೆಯೇ ನಿಮ್ಮ ಮನೆಯ ಪರಿಸರದಲ್ಲಿ ಕೆಲವು ವಿಚಿತ್ರವಾದ ಮತ್ತು ಆಧ್ಯಾತ್ಮಿಕ ಬದಲಾವಣೆಗಳನ್ನು ನೀವು ಖಂಡಿತವಾಗಿಯೂ ಗುರುತಿಸುವಿರಿ. ಇವು ಕೇವಲ ಸಾಧಾರಣ ಬದಲಾವಣೆಗಳಲ್ಲ, ಏಕೆಂದರೆ ಎಚ್ಚರಿಕೆಯಿಂದ ಆಲಿಸಿ, ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಾಗದೇವತೆಗಳ ಅನುಗ್ರಹವನ್ನು ನೀವು ಪಡೆಯಲಿದ್ದೀರಿ. ಅಂದರೆ ಮನೆಯಲ್ಲಿ ನಾಗದೇವತೆಗಳ ಪ್ರಭಾವ ಉಂಟಾಗಲಿದೆ. ವಾಸ್ತವವಾಗಿ ನಾವು ಇದನ್ನು ನಿಮಗೆ ವಿವರಿಸಿದರೆ ನಮಗೆ ತುಂಬಾ ಅಚ್ಚರಿಯಾಗುತ್ತದೆ ಮತ್ತು ನೀವು ಭಯಪಡುವ ಅಗತ್ಯವಿಲ್ಲ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ನೆಲೆಗಳು ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾದ ರಾಜಯೋಗವನ್ನು ನೀಡುವ ಕಾಲವಿದು. ಅಷ್ಟಕ್ಕಾಗಿಯೇ ನಾಗದೇವತೆಗಳು ನಿಮ್ಮನ್ನು ರಕ್ಷಾಕವಚದಂತೆ ಕಾಯಲು ಈ ಅವಕಾಶವನ್ನು ನೀಡಲಿದ್ದಾರೆ. ಆದ್ದರಿಂದ ನೀವು ಕೆಲವು ಸೃಜನಾತ್ಮಕ ಸಂಕೇತಗಳನ್ನು ಕೂಡ ಕಾಣುತ್ತೀರಿ. ನಿಮ್ಮ ಮನೆಯಲ್ಲಿ ನೀವು ಅವುಗಳನ್ನು ಖಂಡಿತವಾಗಿಯೂ ಗಮನಿಸಬಹುದು. ಮೊದಲನೇ ಸಂಕೇತವೆಂದರೆ ನಿಮ್ಮ ನಿದ್ರೆಯಲ್ಲಿ ಸರ್ಪಗಳಿಗೆ ಸಂಬಂಧಿಸಿದ ಸ್ವಪ್ನಗಳನ್ನು ನೀವು ಕಾಣುತ್ತೀರಿ. ಹಾವು ನಿಮ್ಮನ್ನು ಕಚ್ಚುತ್ತಿರುವಂತೆ ಅಲ್ಲ, ಬದಲಾಗಿ ಹಾವು ಶಾಂತವಾಗಿದ್ದರೆ ಅಥವಾ ಒಂದು ದೊಡ್ಡ ಹುತ್ತವು ನಿಮ್ಮ ಕನಸಿನಲ್ಲಿ ಬಂದಂತೆ ಕಾಣಿಸುತ್ತದೆ. ಇದು ನಿಮಗೆ ಬರಲಿರುವ ಸಂಪತ್ತಿನ ಕುರುಹಾಗಿದೆ. ಇನ್ನೊಂದು ಚಿಹ್ನೆಯೆಂದರೆ ನಿಮ್ಮ ಮನೆಯಲ್ಲಿ ಪೂಜಾ ಮಂದಿರದಲ್ಲಿ ಅಥವಾ ಮನೆಯ ಒಂದು ಮೂಲೆಯಲ್ಲಿ ಹೂವುಗಳ ಅಥವಾ ಧೂಪದ್ರವ್ಯದ ಸುಗಂಧವು ಇದ್ದಕ್ಕಿದ್ದಂತೆ ಆವರಿಸುತ್ತದೆ. ನೀವು ಯಾವುದೇ ಬಗೆಯ ಧೂಪವನ್ನು ಹಚ್ಚದಿದ್ದರೂ ಸಹ ಆ ಪರಿಮಳವು ಖಂಡಿತವಾಗಿಯೂ ನಿಮಗೆ ಅನುಭವಕ್ಕೆ ಬರುತ್ತದೆ. ಇದು ನಾಗದೇವತೆಗಳ ಆಗಮನದ ಕುರುಹಾಗಿದೆ. ಮತ್ತೊಂದು ಸೂಚನೆಯೆಂದರೆ ನೀವು ಮನೆಯಲ್ಲಿ ಸಕಾರಾತ್ಮಕ ಲಹರಿಗಳನ್ನು ಅರಿಯದಿದ್ದರೂ ಸದಾ ಜಗಳ ಮತ್ತು ಕಿರಿಕಿರಿಗಳನ್ನು ನೋಡಿದ್ದ ಕಾಲವೊಂದು ಇತ್ತು. ಆದರೆ ಈ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣವಾಗುತ್ತದೆ. ಪತಿ ಮತ್ತು ಪತ್ನಿಯ ನಡುವಿನ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ. ಆದಾಗ್ಯೂ ಈ ನಾಗದೇವತೆಗಳು ನಿಮ್ಮ ಮನೆಯಲ್ಲಿ ಸಂಚರಿಸುವ ಈ ಪವಿತ್ರ ಸಮಯದಲ್ಲಿ ನೀವು ಕೆಲವು ತಪ್ಪುಗಳನ್ನು ಎಸಗಬಾರದು. ಮುಖ್ಯವಾಗಿ ನೀವು ಮಾಡಬಾರದ ತಪ್ಪುಗಳೆಂದರೆ ಈ 4 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮಾಂಸಾಹಾರವನ್ನು ಬೇಯಿಸಬೇಡಿ ಅಥವಾ ಸೇವಿಸಬೇಡಿ. ಮನೆಯನ್ನು ಅತ್ಯಂತ ಶುಚಿಯಾಗಿಟ್ಟುಕೊಳ್ಳಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜಾಗೃಹದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಅಲ್ಲದೆ ಕಳಶದಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ. ನೀವು ಹೀಗೆ ಮಾಡಿದರೆ ಮುಂಬರುವ ಕೆಲವು ತಿಂಗಳುಗಳಲ್ಲಿ ನೀವು ಖಂಡಿತವಾಗಿಯೂ ಹೊಸತನ್ನು ಖರೀದಿಸುತ್ತೀರಿ, ನಿವೇಶನ ಕೊಳ್ಳುತ್ತೀರಿ ಅಥವಾ ಒಂದು ದೊಡ್ಡ ಮೊತ್ತದ ಹಣ ನಿಮ್ಮ ಖಾತೆಗೆ ಬರುತ್ತದೆ. ಇವೆಲ್ಲವೂ ನಿಮಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ನೀವು ಅಂತಹದೊಂದು ದೊಡ್ಡ ಅದೃಷ್ಟದ ಒಡೆಯರಾಗುತ್ತೀರಿ. ಆದರೆ ಎಲ್ಲವೂ ಶುಭವಾಗಿದೆ ಎಂದು ಭಾವಿಸಿ ಸುಮ್ಮನೆ ಕೂರಬೇಡಿ, ಏಕೆಂದರೆ ಒಂದೆಡೆ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಲು ಬಯಸುತ್ತಿದ್ದಾನೆ, ಇನ್ನೊಂದೆಡೆ ನಿಮ್ಮ ಏಳಿಗೆಯನ್ನು ಕಂಡು ಸಹಿಸಲಾಗದ ವ್ಯಕ್ತಿಯೊಬ್ಬರು ನಿಮ್ಮ ಬದುಕನ್ನು ನಾಶಪಡಿಸಲು ಸಂಚು ರೂಪಿಸುತ್ತಿದ್ದಾರೆ. ನಿಮ್ಮ ಜೀವನ ಯಾವಾಗ ಹಳಿ ತಪ್ಪುತ್ತದೆ ಎಂದು ಅವರು ಕಾಯುತ್ತಿದ್ದಾರೆ. ಈಗ ನಾವು ಹೇಳಿದಂತೆ ಹೆಸರಿನ ಅಕ್ಷರವಿರುವ ವ್ಯಕ್ತಿಯೊಂದಿಗೆ ನೀವು ಕೆಲವು ಕಿರಿಕಿರಿಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಬಂಧುಗಳೇ, ಈ ವಿಡಿಯೋವನ್ನು ಇಲ್ಲಿಗೆ ಬಿಟ್ಟು ಹೋಗಬೇಡಿ, ಏಕೆಂದರೆ ಆ ವ್ಯಕ್ತಿ ನಿಮ್ಮ ಗ್ರಾಮದಲ್ಲಿ ಇಲ್ಲದಿರಬಹುದು, ಆದರೆ ಪಕ್ಕದೂರಿನಲ್ಲಿ ಇರಬಹುದು, ಅಥವಾ ನಿಮ್ಮ ಸ್ವಂತ ಮನೆಯಲ್ಲಿ ಅಲ್ಲದಿದ್ದರೂ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನೀವು ನಿತ್ಯವೂ ಭೇಟಿಯಾಗುವ ಸ್ನೇಹಿತರಲ್ಲೂ ಇರಬಹುದು. ಆ ವ್ಯಕ್ತಿ ನಿಮ್ಮ ಎದುರಿಗೆ ನಿಮ್ಮೊಂದಿಗೆ ಬಹಳ ಸಕ್ಕರೆಯಂತೆ ಮಾತನಾಡುತ್ತಿರಬಹುದು. ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ, ನಿಮ್ಮಷ್ಟು ದೊಡ್ಡವರು ಮತ್ಯಾರೂ ಇಲ್ಲ ಎಂದು ಅವರು ನಿಮ್ಮನ್ನು ಹೊಗಳುತ್ತಿರಬಹುದು. ಆದರೆ ನೀವು ಬೆನ್ನು ತಿರುಗಿಸಿದ ತಕ್ಷಣ ಅವರು ನಿಮ್ಮ ಮೇಲೆ ವಿಷ ಕಾರುತ್ತಿದ್ದಾರೆ. ನೀವು ಉತ್ತಮ ಸ್ಥಿತಿಗೆ ಬರುವುದು ಅಥವಾ ₹1 ಹೆಚ್ಚು ಗಳಿಸುವುದು ಆ ವ್ಯಕ್ತಿಗೆ ಸಹಿಸಲು ಸಾಧ್ಯವಿಲ್ಲ. ಆ ವ್ಯಕ್ತಿಯ ಕೆಟ್ಟ ದೃಷ್ಟಿ ಮತ್ತು ದೃಷ್ಟಿದೋಷದ ಪ್ರಯೋಗವು ನಿಮ್ಮ ಮೇಲಿದೆ, ಮತ್ತು ಆ ವ್ಯಕ್ತಿಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ತಿಳಿದಿರುತ್ತದೆ. ನಿಮ್ಮ ಜೇಬಿನಲ್ಲಿ ಎಷ್ಟಿದೆ ಎಂಬುದು ಅವನಿಗೆ ಗೊತ್ತು, ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವನಿಗೆ ಗೊತ್ತು. ಮತ್ತು ಆ ವಿಷಜಂತುವಿನಂತಹ ವ್ಯಕ್ತಿ ಯಾರು? ಅವರ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತದೆ? ಜ್ಯೋತಿಷ್ಯ ಮತ್ತು ಗ್ರಹಗಳ ಗೋಚಾರದ ಆಧಾರದ ಮೇಲೆ ಪ್ರಸ್ತುತ ನಿಮ್ಮ ರಾಶಿಯವರನ್ನು ವಂಚಿಸಲು ನೋಡುತ್ತಿರುವ ಮತ್ತು ನಿಮಗೆ ಅತಿ ಹತ್ತಿರದಲ್ಲಿದ್ದುಕೊಂಡು ನಿಮ್ಮ ಪತನವನ್ನು ಬಯಸುವ ವ್ಯಕ್ತಿಯ ಹೆಸರನ್ನು ನೀವು ಖಂಡಿತವಾಗಿಯೂ ತಿಳಿಯಬಹುದು. ಆದರೆ ಗಮನಿಸಿ ಕೇಳಿ, ಆ ಹೆಸರು ಇಂಗ್ಲಿಷ್ ವರ್ಣಮಾಲೆಯ SS ನಿಂದ ಆರಂಭವಾದರೆ ಅಥವಾ RR ಅಕ್ಷರಗಳಿಂದ ಶುರುವಾಗುತ್ತದೆ. ಮತ್ತೊಮ್ಮೆ ಕೇಳಿ, ನಿಮ್ಮ ಸುತ್ತಮುತ್ತ S ಮತ್ತು R ನಿಂದ ಹೆಸರು ಶುರುವಾಗುವ ವ್ಯಕ್ತಿಗಳಿದ್ದರೆ ಎಚ್ಚರವಾಗಿರಿ. ಅವರು ನಿಮ್ಮ ನೆಂಟರಿರಬಹುದು, ಕೆಲಸದ ಜಾಗದವರಾಗಿರಬಹುದು ಅಥವಾ ವ್ಯಾಪಾರ ಪಾಲುದಾರರಿರಬಹುದು.
ಅವರಲ್ಲಿ ಒಬ್ಬರು ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಬಹಳ ತಪ್ಪು ಸಂಗತಿಗಳನ್ನು ಹರಡುತ್ತಿರಬಹುದು. ಆದರೆ ಈ ತಿಂಗಳು ಆ ಮಂದಿ ಸಾಲ ಕೇಳಲು ನಿಮ್ಮ ಬಳಿ ಬರಬಹುದು ಅಥವಾ ಯಾವುದೋ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಲು ನಿಮ್ಮನ್ನು ಪ್ರಚೋದಿಸಬಹುದು. ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಕಾಸನ್ನು ಕೊಡಬೇಡಿ. ನೀವು ಅವರಿಗೆ ಹಣ ನೀಡಿದರೆ ಆ ಹಣವು ಜೀವನದಲ್ಲಿ ನಿಮಗೆ ಮರಳಿ ಸಿಗುವುದಿಲ್ಲ. ಅಲ್ಲದೆ ನಿಮ್ಮ ನಡುವೆ ದೊಡ್ಡ ಹಗೆತನ ಉಂಟಾಗುತ್ತದೆ. ನೀವು ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆಗಳ ಸುತ್ತ ಅಲೆಯುವ ಪರಿಸ್ಥಿತಿ ಬರಬಹುದು. ಹಾಗೆಯೇ ನಿಮ್ಮ ಸಂಸಾರದ ವಿಷಯಗಳನ್ನು, ಮುಖ್ಯವಾಗಿ ಪತಿ-ಪತ್ನಿಯರ ನಡುವಿನ ವಿಚಾರಗಳನ್ನು ಮತ್ತು ನಿಮ್ಮ ಭವಿಷ್ಯದ ಕನಸುಗಳನ್ನು ಈ ಹೆಸರಿನವರ ಜೊತೆ ಹಂಚಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಕುಟುಂಬದಲ್ಲಿ ಬಿರುಕು ಮೂಡಿಸಲು ಆ ಎಲ್ಲಾ ಮಾಹಿತಿಯನ್ನು ಬಳಸುವ ಕಪಟಿಗಳು ಇವರು. ಆದರೆ ನಾವು ಅವರಿಂದ ನಮ್ಮನ್ನು ಹೇಗೆ ಕಾಪಾಡಿಕೊಳ್ಳಬಹುದು? ಅವರ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಅದಕ್ಕೆ ಸೂಕ್ತವಾದ ದಾರಿಯಿದೆ. ಏನು ಮಾಡಬೇಕು? ಮೇಲೆ ಹೇಳಿದಂತೆ ಈ 4 ದಿನಗಳಲ್ಲಿ ನಾಗದೇವತೆಗಳು ನಿಮ್ಮ ಮನೆಗೆ ಭೇಟಿ ನೀಡುವುದರಿಂದ ನೀವು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಶುರು ಮಾಡಬೇಕು. ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಮಂದಿರಕ್ಕೆ ತೆರಳಿ ಅವರಿಗೆ ಹಾಲಿನ ಅಭಿಷೇಕ ಮಾಡಿಸಿ, ಅಥವಾ ಪ್ರತಿದಿನ ಮುಂಜಾನೆ 108 ಸಲ ಓಂ ಸುಬ್ರಹ್ಮಣ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ನಿಮಗೆ ಭಗವಾನ್ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವಿದ್ದರೆ ಈಗ ಹೇಳಲಾದ ಆ ಹೆಸರುಗಳು ಮಾತ್ರವಲ್ಲ, ಜಗತ್ತಿನ ಯಾವುದೇ ದುಷ್ಟಶಕ್ತಿಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸುತ್ತಲೂ ಒಂದು ಅಗ್ನಿಯ ರಕ್ಷಣಾ ಗೋಡೆಯು ನಿರ್ಮಾಣವಾಗಿ ನಿಮ್ಮನ್ನು ಕಾಪಾಡುತ್ತದೆ. ಈಗ ಈ ಕೆಟ್ಟ ಜನರನ್ನು ಪಕ್ಕಕ್ಕೆ ಇರಿಸಿ ನಿಮ್ಮ ಸುವರ್ಣ ಕಾಲದಲ್ಲಿ ನಿಮಗೆ ಆಗಲಿರುವ ಪವಾಡಗಳ ಬಗ್ಗೆ ಈ 4 ದಿನಗಳವರೆಗೆ ನೀವು ತಿಳಿದುಕೊಳ್ಳಬೇಕು. ನೌಕರದಾರರಿಗೆ, ಈ ರಾಶಿಯಲ್ಲಿ ಹುಟ್ಟಿದವರಿಗೆ ತಮ್ಮ ಕೆಲಸದಲ್ಲಿ ಬಡ್ತಿಗಾಗಿ, ಅಧಿಕ ಸಂಬಳಕ್ಕಾಗಿ ಅಥವಾ ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಮಾರ್ಚ್ 15ರ ಸುಮಾರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಅದ್ಭುತವಾದ ಆಫರ್ ದೊರೆಯುತ್ತದೆ. ನಿಮ್ಮ ಕಚೇರಿಯಲ್ಲಿರುವ ಹಳೆಯ ವೈರಿಗಳು ಬಾಯಿ ಮುಚ್ಚುತ್ತಾರೆ. ನೀವು ವಿಜಯಿಯಾಗುತ್ತೀರಿ. ನಿಮಗೆ ಒಂದು ವಿಶಿಷ್ಟವಾದ ಸ್ಥಾನಮಾನ ಸಿಗುತ್ತದೆ. ಹೊಸ ಸಾಫ್ಟ್ವೇರ್ ಅಥವಾ ಸರ್ಕಾರಿ ನೌಕರಿಗಳಿಗೆ ಯತ್ನಿಸುತ್ತಿರುವ ಯುವಜನತೆಗೆ ಈ ಸಮಯವು ಶ್ರೇಷ್ಠವಾಗಿರುತ್ತದೆ. ಸಂದರ್ಶನಗಳಲ್ಲಿಯೂ ನೀವು ಸಫಲತೆ ಕಾಣುತ್ತೀರಿ. ವರ್ಷಗಳಿಂದ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿರುವ ಉದ್ಯಮಿಗಳಿಗೆ ನೀವು ಈಗ ಲಾಭದ ಹಾದಿಗೆ ಮರಳುತ್ತೀರಿ. ನೀವು ಎಲ್ಲೆಲ್ಲಿ ಹಣ ಕಳೆದುಕೊಂಡಿದ್ದೀರೋ ಅಲ್ಲೆಲ್ಲಾ ನಿಮಗೆ 2ರಷ್ಟು ಸಂಪತ್ತು ಗಳಿಸುವ ಅವಕಾಶ ಬರುತ್ತದೆ. ಈ ಮಾರ್ಚ್ ತಿಂಗಳು, ಅದರಲ್ಲೂ ವಿಶೇಷವಾಗಿ ರಿಯಲ್ ಎಸ್ಟೇಟ್, ಕಿರಾಣಿ ಮತ್ತು ಚಿನ್ನದ ಉದ್ಯಮ ಮಾಡುವವರಿಗೆ ಹಣದ ಮಳೆಯೇ ಸುರಿಯಲಿದೆ ಎಂದು ಹೇಳಬಹುದು. ಅವಿವಾಹಿತರಿಗೆ ಕುಟುಂಬದ ಬೆಂಬಲ ಮತ್ತು ಅದ್ಭುತವಾದ ವೈವಾಹಿಕ ಸಂಬಂಧಗಳು ಕೂಡಿಬರುತ್ತವೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ನೀವು ಖಂಡಿತವಾಗಿಯೂ ನಾಗದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಸಂತಾನ ಭಾಗ್ಯ ಪಡೆಯುವುದು ಖಚಿತ. ನಿಮ್ಮನ್ನು ಕಾಡುತ್ತಿರುವ ಕೀಲು ನೋವುಗಳು ಮತ್ತು ಜಠರಕ್ಕೆ ಸಂಬಂಧಿಸಿದ ರೋಗಗಳು ಮೆಲ್ಲಗೆ ವಾಸಿಯಾಗುತ್ತವೆ ಮತ್ತು ನೀವು ಪೂರ್ಣವಾಗಿ ಗುಣಮುಖರಾಗುತ್ತೀರಿ. ಆದರೆ ನೀವು ಒಂದೇ ಒಂದು ಸಂಗತಿಯನ್ನು ನೆನಪಿನಲ್ಲಿಡಬೇಕು. ನೀವು ಹುಟ್ಟಿನಿಂದಲೇ ನ್ಯಾಯ ಮತ್ತು ಧರ್ಮದ ಪ್ರತೀಕ. ಅಲ್ಲದೆ ನೀವು ಯಾರಿಗೂ ದ್ರೋಹ ಮಾಡಿಲ್ಲ. ಆ ಪುಣ್ಯವೇ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಸಲಹುತ್ತದೆ. ಹಳೆಯ ದಿನಗಳ ಬಗ್ಗೆ ಚಿಂತಿಸಬೇಡಿ. ನಾಳೆ ಬೆಳಿಗ್ಗೆ ಮೂಡುವ ಸೂರ್ಯ ನಿಮಗಾಗಿ ಉದಯಿಸುತ್ತಿದ್ದಾನೆ ಎಂದು ಹೇಳಿಕೊಳ್ಳಿ ಮತ್ತು ಆ ಛಲದಿಂದ ಮುನ್ನಡೆಯಿರಿ. ನಾನು ಈಗ ವಿವರಿಸಿದಂತಹ ಕೆಲವು ವಿಷಯಗಳ ಬಗ್ಗೆ ಗಮನಹರಿಸಿ ಮತ್ತು ದೈವದ ನಾಮಸ್ಮರಣೆ ಮಾಡಿ. ಬ್ರಹ್ಮ ಕೂಡ ನಿಮ್ಮ ಭಾಗ್ಯವನ್ನು ತಡೆಯಲು ಸಾಧ್ಯವಿಲ್ಲ. ಇದಲ್ಲದೆ ನೀವು ದೇವರಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದೀರೋ ಅಷ್ಟೇ ಭರವಸೆಯನ್ನು ನಿಮ್ಮ ಮೇಲೆಯೂ ಇಟ್ಟುಕೊಳ್ಳಿ. ನಿಮ್ಮ ಸುತ್ತಲಿನ ಯಾವ ವೈರಿಯೂ ನಿಮ್ಮನ್ನು ಮುಟ್ಟಲಾರ. ಹಾಗಾಗಿ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇರಲಿ. ತದನಂತರ ಭಗವಂತನ ಮೇಲೆ ವಿಶ್ವಾಸವಿಡಿ. ನಮ್ಮ ಮನೆಯಲ್ಲಿ ನಾಗದೇವತೆಗಳ ಈ ಚಲನವಲನ ಏಕೆ ನಡೆಯುತ್ತಿದೆ? ನಮ್ಮ ಮನೆಯಲ್ಲಿ ನಾಗದೇವತೆಗಳ ಉಪಸ್ಥಿತಿಗೆ ಕಾರಣಗಳೇನು ಎಂಬ ಸಂಶಯ ಇರಬಹುದು. ಆದರೆ ಇದರ ಬಗ್ಗೆ ನೀವು ಖಂಡಿತವಾಗಿ ತಿಳಿಯಬೇಕಾದ ಕೆಲವು ಅಂಶಗಳಿವೆ. ಅಂದರೆ ಇದುವರೆಗೆ ನಮ್ಮ ಬದುಕಿನಲ್ಲಿ ನಮಗೆ ಅರಿಯದೆ ಕೆಲವು ನಾಗದೋಷಗಳು ಇದ್ದವು. ಹಾಗೆಯೇ ನಮಗೆ ಗೊತ್ತಿಲ್ಲದೆ ನಾವು ಮಾಡಿದ ಕೆಲವು ತಪ್ಪುಗಳು, ಅಂದರೆ ಯಾರೂ ನಮಗೆ ಬೇಡವಾದದ್ದನ್ನು ನಾವು ಮಾಡಿದ್ದೇವೆ. ಕೆಲವು ಸಲ ಹಿಂದಿನ ಜನ್ಮಗಳ ಕರ್ಮಫಲಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಸರ್ಪದೋಷಗಳೆಂದು ಕರೆಯಲಾಗುತ್ತದೆ. ಆದ್ದರಿಂದ ನಾವು ಹಾವಿನ ದೋಷಗಳಿಂದ ಮುಕ್ತಿ ಪಡೆಯಬೇಕಾದರೆ ಅವುಗಳ ಬಗ್ಗೆ ಅರಿಯಬೇಕು. ಅವುಗಳಲ್ಲಿ ಕೆಲವು ನಮ್ಮ ಹಿರಿಯರಿಂದ ಬರುವ ಸಂಪ್ರದಾಯಗಳು ಅಥವಾ ಅವರ ಆಶೀರ್ವಾದ, ಅವರ ಕೃಪೆಯ ಶಕ್ತಿ, ಇವುಗಳನ್ನು ನಾವು ಪಡೆಯಬೇಕು. ನಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ದೇವರು ತಾನಾಗಿಯೇ ನಮಗೆ ಅನೇಕ ದಾರಿಗಳಲ್ಲಿ ನೆರವಾಗುತ್ತಾನೆ. ಅದು ಒಂದು ನಿರ್ದಿಷ್ಟ ಪೂಜೆ ಮಾಡುವುದರ ಮೂಲಕ, ಅಥವಾ ನಾವು ಹೀಗೆ ಮಾಡಿದರೆ ಅಥವಾ ಈ ಪಥದಲ್ಲಿ ಹೋದರೆ ನೀವು ಸುರಕ್ಷಿತವಾಗಿರುತ್ತೀರಿ ಎಂಬ ಸುಳಿವು ನೀಡುವ ಮೂಲಕ. ಅದೇ ರೀತಿ ನಿಮಗೂ ಸರ್ಪದೋಷಗಳು ಇರಬಹುದು. ಕಾಲ ಸರ್ಪದೋಷ ಇತ್ಯಾದಿಗಳನ್ನು ತೊಡೆದುಹಾಕಲು ನೀವು ಭಗವಾನ್ ಸುಬ್ರಹ್ಮಣ್ಯೇಶ್ವರನನ್ನು ಆರಾಧಿಸಬೇಕು ಮತ್ತು ನಿಮ್ಮ ಕನಸಿನಲ್ಲಿ ಹಾವುಗಳು ಗೋಚರಿಸುತ್ತವೆ. ಈಗ ನಿಮ್ಮಲ್ಲಿರುವ ಗ್ರಹದೋಷಗಳನ್ನು ಹೋಗಲಾಡಿಸಲು ನೀವು ಮಾಡಬೇಕಾದ ಪರಿಹಾರಗಳ ವಿಷಯಕ್ಕೆ ಬಂದರೆ,
ನೀವು ವಾರದ ಯಾವುದೇ ಶನಿವಾರದಂದು ಶನಿದೇವರನ್ನು ಪೂಜಿಸಬೇಕು. ಅದನ್ನು ಮಾಡಿ ಮತ್ತು ಲಕ್ಷ್ಮೀದೇವಿಯನ್ನು ಆರಾಧಿಸಿ. ಅಲ್ಲದೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಿ. ಈಗ ಗೋಮಾತೆಗೆ ಬೆಲ್ಲದೊಂದಿಗೆ ಬೆರೆಸಿದ ಹಿಟ್ಟನ್ನು ತಿನ್ನಿಸಿ. ಹಾಗೆಯೇ ಹಸಿರು ಸೊಪ್ಪನ್ನು ನೀಡಿ. ಈಗ ಗೋಸೇವೆ ಮತ್ತು ಗೋಪೂಜೆ ಮಾಡುವುದರಿಂದ ಈ 4 ದಿನಗಳಲ್ಲಿ ನೀವು ವಿಶೇಷವಾದ ಸತ್ಫಲಗಳನ್ನು ಕಾಣುತ್ತೀರಿ. ಆದ್ದರಿಂದ ನಾವು ನಮ್ಮ ಹಸ್ತಗಳಿಂದ ಮಾಡುವ ಇಂತಹ ಪುಟ್ಟ ಪರಿಹಾರಗಳು ಒಂದೇ ದಿನದಲ್ಲಿ ನಮಗೆ ದೊಡ್ಡ ಫಲ ನೀಡದಿದ್ದರೂ ಆ ಫಲವು ಖಂಡಿತವಾಗಿಯೂ ನಮಗೆ ಯಾವುದೋ ಕಾಲದಲ್ಲಿ ಒದಗಿ ಬರುತ್ತದೆ. ಅಲ್ಲದೆ ಈ 4 ದಿನಗಳ ಅವಧಿಯಲ್ಲಿ ನೀವು ಖಂಡಿತವಾಗಿಯೂ ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು. ಹತ್ತಿರದ ಆಂಜನೇಯನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಂದಿರಕ್ಕೆ ಭೇಟಿ ನೀಡಿ. ನೀವು ಹನುಮಂತನ ಗುಡಿಗೆ ಹೋದಾಗ ಖಂಡಿತವಾಗಿಯೂ ಅಲ್ಲಿ ಕುಳಿತು ದೇವರನ್ನು ನೋಡುತ್ತಾ ಹನುಮಾನ್ ಚಾಲಿಸಾವನ್ನು ಪಠಿಸಿ. ಅಲ್ಲದೆ ಸಾಧ್ಯವಾದರೆ ದೇವರಿಗೆ ವೀಳ್ಯದೆಲೆಯನ್ನು ಅರ್ಪಿಸಿ. ಅದರೊಂದಿಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪೂಜೆಯನ್ನು ಮರೆಯಬೇಡಿ. ಈ 4 ದಿನಗಳಲ್ಲಿ ನೀವು ಯಾವುದೇ ಹಿರಿಯರನ್ನು ಅಥವಾ ಅನಾಥ ಮಕ್ಕಳನ್ನು ಕಂಡರೆ ನೀವು ಖಂಡಿತವಾಗಿಯೂ ಅವರಿಗೆ ಸೇವೆ ಮಾಡಬೇಕು. ನಾವು ಏನನ್ನೂ ಬಯಸದೆ ನಮ್ಮ ಸ್ವಂತ ಇಚ್ಛೆಯಿಂದ ಅವರಿಗೆ ನೆರವಾಗಬೇಕು. ಅವರಿಗೆ ಏನಾದರೂ ಅಗತ್ಯವಿದೆ ಎಂದು ಅರಿತು ಸಹಾಯ ಮಾಡಿ. ಇದಲ್ಲದೆ ನೀವು ಖಂಡಿತವಾಗಿ ಪಾಲಿಸಬೇಕಾದ ಇನ್ನೊಂದು ಸಂಗತಿ ಎಂದರೆ ನಾನು ಮೇಲೆ ಹೇಳಿದಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಅಕ್ಷರಗಳನ್ನು ಹೊಂದಿರುವ ಜನರೊಂದಿಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅಲ್ಲದೆ ಈ 4 ದಿನಗಳಲ್ಲಿ ಯಾವುದೇ ಹೊಸಬರನ್ನು ನಿಮ್ಮ ಬದುಕಿಗೆ ಸ್ವಾಗತಿಸಬೇಡಿ. ಹಾಗೆಯೇ ಹೊಸ ಜನರ ಒಡನಾಟದ ಮೇಲೆ ನಿಗಾ ಇಡಿ ಮತ್ತು ಅವರಿಗೆ ಪೂರ್ಣವಾಗಿ ಏನನ್ನೂ ಬಿಟ್ಟುಕೊಡಬೇಡಿ. ಅಲ್ಲದೆ ಒಬ್ಬ ಮಹಿಳೆಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಅನುಕೂಲ ಉಂಟಾಗುತ್ತದೆ. ಇದರರ್ಥ ದಾಂಪತ್ಯ ಜೀವನದ ವಿಷಯದಲ್ಲಿ ನಿಮ್ಮ ಸಂಗಾತಿಯು ನೀಡುವ ಸಲಹೆ ಮತ್ತು ಸೂಚನೆಗಳು ಈ 4 ದಿನಗಳಲ್ಲಿ ಮಹಿಳೆಗೆ ಭಾಗ್ಯವನ್ನು ತರುತ್ತವೆ. ಅಂದರೆ ಅವರ ಮಾತುಗಳು ಶಕ್ತಿಯಾಗುತ್ತವೆ. ಆದರೆ ನೀವು ಏನನ್ನಾದರೂ ಪಾಲಿಸಿದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಬಲವು ಹೆಚ್ಚಿರುವುದರಿಂದ ಸ್ತ್ರೀಯ ಮೂಲಕ ಸಹಾಯ ಮತ್ತು ಉನ್ನತಿಯನ್ನು ಪಡೆಯುವ ಸಾಧ್ಯತೆಗಳಿವೆ. ಜ್ಯೋತಿಷ್ಯದಲ್ಲಿ ಇದನ್ನು ಸ್ತ್ರೀ ಮೂಲಕ ಯೋಗ ಎಂದು ಕರೆಯಲಾಗುತ್ತದೆ. ಅಂದರೆ ನೀವು ನಿಮ್ಮ ಪತ್ನಿ ಅಥವಾ ಮಹಿಳಾ ಸಂಗಾತಿಯಿಂದ ಹಣಕಾಸು ಪಡೆಯಬಹುದು, ಅಥವಾ ಅತ್ತೆ ಮಾವಂದಿರಿಂದ ಆಸ್ತಿಪಾಸ್ತಿ ಲಭಿಸಬಹುದು, ಅಥವಾ ಮಹಿಳಾ ಬಾಸ್ ಅಥವಾ ಸಹೋದ್ಯೋಗಿಯ ನೆರವಿನಿಂದ ಬಡ್ತಿ ಪಡೆಯಬಹುದು. ಅದೇ ರೀತಿ ನಿಮ್ಮ ಪತ್ನಿ ಅದೃಷ್ಟವಂತೆಯಾಗಿದ್ದರೆ ವಿವಾಹದ ನಂತರವೂ ನಿಮಗೆ ಯಶಸ್ಸು ಲಭಿಸುತ್ತದೆ. ಅಲ್ಲದೆ ಕುಟುಂಬದಲ್ಲಿರುವ ಮಹಿಳೆಯರಿಂದ ನಿಮಗೆ ಕೀರ್ತಿ ಮತ್ತು ಗೌರವ ಪ್ರಾಪ್ತವಾಗುತ್ತದೆ. ಅವರ ಮೂಲಕ ನಿಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮ ಬೆಂಬಲ ದೊರೆಯುತ್ತದೆ. ಇದಲ್ಲದೆ ಶುಕ್ರಗ್ರಹವು ನಿಮಗೆ ಬಹಳ ಪ್ರಬಲವಾಗಿರುವುದರಿಂದ ನೀವು ಶುಕ್ರವಾರ ಲಕ್ಷ್ಮೀದೇವಿಯನ್ನು ಖಂಡಿತವಾಗಿಯೂ ಪೂಜಿಸಬೇಕು ಮತ್ತು ಗುರುಗ್ರಹದ ದೃಷ್ಟಿ ನಿಮ್ಮ ಮೇಲಿರುವುದರಿಂದ ಭಗವಾನ್ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಮಂದಿರಕ್ಕೆ ತೆರಳಿ ದೇವರಿಗೆ ಅಕ್ಕಿಯ ಹಾರವನ್ನು ಅರ್ಪಿಸಿ. ಈ ರೀತಿಯಾಗಿ ನಿಮ್ಮ ಕೈಗಳಿಂದ ನಡೆಯುವ ದೈವದ ಪೂಜೆ, ಹಾಗೆಯೇ ನೀವು ಇತರರಿಗೆ ತೋರಿಸುವ ಪ್ರೀತಿ ಮತ್ತು ನೆರವು, ಅದು ವೃದ್ಧರಿಗಿರಲಿ ಅಥವಾ ಬಡವರಿಗಿರಲಿ, ನಿಮಗೆ ಅತೀವ ಪುಣ್ಯವನ್ನು ತರುತ್ತದೆ. ಆದ್ದರಿಂದ ಗ್ರಹಗಳು ನಮ್ಮ ಪರವಾಗಿರುವಾಗ ನಾವು ಮಾಡುವ ಕೆಲಸಗಳು ಕೂಡ ಶ್ರೇಷ್ಠವಾಗಿರಬೇಕು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈ ಸಣ್ಣ ಸಂಗತಿಗಳ ಬಗ್ಗೆ ಲಕ್ಷ್ಯವಹಿಸಿ. ನೀವು ಖಂಡಿತವಾಗಿಯೂ ಅನೇಕ ಚಮತ್ಕಾರಗಳನ್ನು ಕಾಣುತ್ತೀರಿ. ಮತ್ತು ನೀವು ಇದನ್ನು ತಿಳಿದಿದ್ದರೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ಇತರರಿಗೆ ತಲುಪಿಸಿ. ಅಲ್ಲದೆ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.